ನೋಡಿ, ಹೃದಯ ಅತ್ಯಂತ ಬಲಿಷ್ಠವಾದಂಥದ್ದು. ಅದನ್ನು ತನ್ನ ಪಾಡಿಗೆ ತಾನು ಕಾಪಾಡ್ಕೊಳ್ತಾ ಇರತ್ತೆ. ಅದನ್ನು ಹಾಳು ಮಾಡ್ಕೊಳ್ಳದಿದ್ರೆ ಸಾಕು. ಈ ಹಾಳು ಮಾಡ್ಕೋಬಾರ್ದು ಅಂತಂದರೆ ದುರಭ್ಯಾಸದಿಂದ ದೂರ ಇರಬೇಕು, ದುಷ್ಟರಿಂದ ದೂರ ಇರಬೇಕು. ಆ ಹೃದಯಕ್ಕೆ ತೊಂದರೆ ಕೊಡುವಂಥದ್ದು 3 ವಿಚಾರ ಅಂತಂದರೆ, ಮೆದುಳಿನಿಂದ ಉತ್ಪತ್ತಿಯಾಗುವಂಥ ಕೆಟಕೊಲಮಿನ್ಸು, ಕಾರ್ಟಿಸೋಲ್. ಇದು ಯಾವಾಗ ನಾವು ಕೋಪ ಮಾಡ್ಕೊಳ್ತೀವೋ, ಸಿಟ್ಟು, ಸೊಕ್ಕು, ಸೇಡು ವಿಪರೀತ ಜಾಸ್ತಿ ಆಗುತ್ತಲ್ಲ, ಆವಾಗ ಹೃದಯದ ಕಿರೀಟ ಧಮನಿಗಳು ಸಂಕುಚಿತಗೊಂಡು ಹೃದಯ ನಿಷ್ಕ್ರಿಯಗೊಂಡು ಹಾರ್ಟ್ ಫೇಲ್ಯೂರ್ ಆಗತ್ತೆ. ಹಾಗಾಗಿ ಸಿಟ್ಟು, ಸೊಕ್ಕು, ಸೇಡನ್ನು ಬಿಟ್ಟು ನಾವು ಸದಾ ನಗನಗತಾ ಸಂತೋಷದಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು ಚೆನ್ನಾಗಿದ್ದರೆ ಹೃದಯ ಚೆನ್ನಾಗಿರುತ್ತೆ. ಇನ್ನು ಶರೀರದ ಅಂದರೆ ಆಹಾರದ ಮುಖಾಂತರ ತಗೊಳ್ಳುವಂಥ ಉಪ್ಪು, ಜಿಡ್ಡು ಮತ್ತು ಸಕ್ಕರೆ, ಅದರಲ್ಲೂ ಮೈದಾನಂಥದ್ದು ತಗೊಂಡಿದ್ದೆ ಆದರೆ ಜಂಕ್ ಫುಡ್ಡನ್ನು ತಗೊಂಡ್ರೆ ಹೃದಯ ನಾಶ ಆಗತ್ತೆ. ಹಾಗಾಗಿ ಈ ಹೃದಯ ಅದಕ್ಕೆ ಸರಬರಾಜು ಮಾಡೋ ಕಿರೀಟ ಧಮನಿಯ ಒಳಪದರು ಚೆನ್ನಾಗಿರಬೇಕು ಅಂತಂದರೆ ನಾವು ತರಕಾರಿ, ಹಣ್ಣುಗಳನ್ನು ತಗೊಳ್ಬೇಕು. ಹೆಚ್ಚು ತರಕಾರಿ, ದಿನಕ್ಕೆ 2-3 ತರಕಾರಿ, 3-4 ಹಣ್ಣುಗಳನ್ನು ತಿಂದರೆ ನಮ್ಮ ಹೃದಯದ ಒಳಪದರು ಚೆನ್ನಾಗಿರುತ್ತೆ. ಹೃದಯದ ಅಷ್ಟೇ ಅಲ್ಲ, ಇಡೀ ಶರೀರದ ರಕ್ತನಾಳಗಳು, ನಮ್ಮ ಮುಖ, ನಮ್ಮ ಚರ್ಮ ಎಲ್ಲವೂ ಕೂಡ, ತ್ವಚೆ ಕೂಡ ಸುಂದರವಾಗಿರುತ್ತೆ. ಆದರೆ ಅದನ್ನು ಬಿಟ್ಟು ನಾವು ಮೊಟ್ಟೆ, ಮಟನು ಅಂತ ಮಾಂಸಾಹಾರಕ್ಕೆ ಹೋದರೆ ಅದು ಮಾಂಸಾಹಾರದ ಜೊತೆಗೆ ಬರುವಂಥ ಆ್ಯನಿಮಲ್ ಲಾರ್ಡ್. ಈ ಆ್ಯನಿಮಲ್ ಲಾರ್ಡ್ ಇದ್ದಿದ್ದು ರಕ್ತನಾಳಗಳ ಒಳಗಳಲ್ಲಿ ಅದು ಶೇಖರಣೆಗೊಂಡು ಅದು ರಪ್ಚರ್ ಆದಾಗ 100% ಬ್ಲಾಕ್ ಆಗಿ ಹೋಗ್ಬಿಡುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ. ಆವಾಗ ಹಾರ್ಟ್ ಅಟ್ಯಾಕು, ಮ್ಯಾಸಿವ್ ಅಟ್ಯಾಕು ಆಗತ್ತೆ. ಹಾಗಾಗಿ ನಮ್ಮ ಆಹಾರದಲ್ಲಿ, ವಿಹಾರದಲ್ಲಿ, ವಿಚಾರದಲ್ಲಿ 3ರಲ್ಲೂ ನಾವು ಪರಿವರ್ತನೆಯನ್ನು ತಂದು ನಮ್ಮ ಪುರಾತನ ಕಾಲದಲ್ಲಿ ಹೇಗೆ ನಮ್ಮ ಅಜ್ಜ, ಅಜ್ಜಿ, ಮುತ್ತಜ್ಜ ಇರ್ತಾಯಿದ್ರೋ ಹಾಗೆ ನಾವು ಶಿಸ್ತಿನ ಜೀವನವನ್ನು ನಡೆಸಬೇಕು. ಶಿಸ್ತು ಅಂದರೆ ಏನು? ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರವನ್ನು ಸ್ವಲ್ಪ ಸೇವನೆ ಮಾಡಿ, ಕಣ್ಣು ತುಂಬ ನಿದ್ರೆ ಮಾಡಬೇಕು, ಮೈ ಮುರಿದು ಕೆಲಸ ಮಾಡಬೇಕು. ಆಲಸಿಗಳಾಗಿ ಕೂತ್ಕೊಂಡವ್ರಿಗೆ ಹೆಚ್ಚು. ಯಾಕಂದರೆ ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡೋರಿಗೆ ಒಂದು 30 ಸಿಗರೇಟ್ ಸೇದಿದಷ್ಟು ಹಾನಿ ಆಗತ್ತೆ. ಹಾಗಾಗಿ ಪ್ರತಿ 1 ಗಂಟೆ, ಅರ್ಧ ಗಂಟೆಗೆ ಎದ್ದು ಓಡಾಡಬೇಕು, ಅಥವಾ ಚೇರಲ್ಲಿ ಕೂತ್ಕೊಂಡು ಎಕ್ಸಸೈಸ್ ಮಾಡಬೇಕು. ಈಗ ಮಾಡದೇ ಇದ್ದರೆ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗುತ್ತೆ. ಈಗ ಈ ಸ್ಕ್ರೀನ್ ಟೈಮು ಹೆಚ್ಚಾಗಿದೆ. ಮೊಬೈಲಲ್ಲಿ ಅಥವಾ ತಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಟ್ಯಾಬ್ನಲ್ಲಿ ಮುಳುಗಿರ್ತಾರೆ. ಯಾರು ಅದನ್ನೇ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ನಿದ್ರೆ ಪರಿವೇನೇ ಇರೋದಿಲ್ಲ. 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡಿದರೆ ಹಾರ್ಟ್ ಅಟ್ಯಾಕ್ ಹೆಚ್ಚು ಅಂತ ಗೊತ್ತಾಗಿದೆ. ಅದೇ ಚೆನ್ನಾಗಿ ಕೆಲಸ ಮಾಡಿ ಎಲ್ಲಿ ಕೂತಲ್ಲೇ ಒಂದು ಸ್ವಲ್ಪ ತೂಕಡಿಸ್ತಾ ಇರ್ತಾರಲ್ಲ ಅವ್ರಿಗೆ 65% ಹಾರ್ಟ್ ಅಟ್ಯಾಕ್ ಕಡಿಮೆ ಅಂತ ಗೊತ್ತಾಗಿದೆ. ಅಂದರೆ ಎಲ್ಲಿ ಮನಸ್ಸು ನಿರಾಳವಾಗಿರುತ್ತೋ, ಎಲ್ಲಿ ಆರಾಮಾಗಿರ್ತಾರೋ ಅಲ್ಲಿ ಹೃದಯಾಘಾತ ಕಡಿಮೆ. ಎಲ್ಲಿ ಆತಂಕ, ಸ್ಟ್ರೆಸ್ಸನ್ನು ಜಾಸ್ತಿ ಮಾಡ್ಕೊಳ್ತಾರಲ್ಲ ಅಲ್ಲಿ ಜಾಸ್ತಿ ಆಗುತ್ತೆ. ಈ ಸ್ಟ್ರೆಸ್ ಮಾಡಿಕೊಂಡಾಗ ಏನಾಗುತ್ತೆ, ಈ ಕ್ಯಾಟಕೊಲಮಿನ್ಸು, ಕಾರ್ಟಿಸೋಲ್ ಉತ್ಪತ್ತಿ ಆಗಿದ್ದು ಅವ್ರಿಗೆ ಡೈಜೆಷನು ಪ್ರಾಬ್ಲಮ್ ಆಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಸ್ಟ್ರೆಸ್ ಇಂಡ್ಯೂಸ್ಡ್ ಡ್ಯಾಮೇಜ್ ಅಂದರೆ ರಕ್ತನಾಳದ ಒಳಪದರು ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಅಂತ ಗೊತ್ತಾಗಿದೆ. ಹಾಗಾಗಿ ಚಿಂತೆ ಯಾಕೆ ಮಾಡುವೆ, ಚಿನ್ಮಯನಿದ್ದಾನೆ, ಗೌರಿ ಕಾಂತನಿದ್ದಾನೆ ಅಂತ ನಾವು ಆ ಪರಶಿವನನ್ನು ನೆನೆಸ್ಕೊಂಡು ಏನೇ ಕಷ್ಟ ಬಂದರೂ ಕೂಡ ನಾವು ಅದನ್ನು ಮೆಟ್ಟಿ ನಿಲ್ತೀವಿ ಅಂತ ಧೈರ್ಯವಾಗಿದ್ದರೆ ಯಾವ ಹೃದಯಾಘಾತ ಕೂಡ ಆಗೋದಿಲ್ಲ. ಶ್ರೀರಾಮನಿಗೂ ಶ್ರೀಕೃಷ್ಣನಿಗೂ ಬಂದಿದ್ದ ಕಷ್ಟಗಿಂತಲೂ ಕಷ್ಟ ಇದನ್ನು ಯಾರಿಗಾದರೂ? ಖಂಡಿತ ಇಲ್ಲ ಅಲ್ವಾ? ಹಾಗಾಗಿ ಅವರು 185 ವರ್ಷ ಬದುಕಿದ್ದು ಕೃಷ್ಣ. ಹೇಗೆ? ಯಾಕೆ ಅಂತಂದರೆ ಪರಮಾತ್ಮನ ಸ್ವರೂಪವಂತಾದ ನಮ್ಮಲ್ಲಿ ಆ ಜೀವಾತ್ಮ ನಮಗಾಗಿ ಮಿಡಿತಾ ಇರುತ್ತೆ. ಅದಕ್ಕೆ ನಾವು ದುರಭ್ಯಾಸದಿಂದ, ದುಶ್ಚಟಗಳಿಂದ, ದುಷ್ಟರಿಂದ ದೂರ ಇದ್ದು ನಾವು ಯಾವಾಗ ಸಮಾಜದ ಹಿತಕ್ಕಾಗಿ ಶ್ರಮಜೀವಿಗಳಾಗಿ ಬದುಕ್ತೀವಲ್ಲ ಆವಾಗ ಹೃದಯ ತಾನಾಗೇ ಚೆನ್ನಾಗಿ ಮಿಡಿಯುತ್ತೆ. ಅದರಲ್ಲೂ ಕೂಡ ನೀವು ಸೂರ್ಯ ನಮಸ್ಕಾರ, ಯೋಗ, ಧ್ಯಾನ, ಇನ್ನೇನು ಜೂನ್ 21ಕ್ಕೆ
ವರ್ಲ್ಡ್ ಇಂಟರ್ನ್ಯಾಷನಲ್ ಯೋಗ ಡೇ ಬರ್ತಾ ಇದೆ. ಆ ಯೋಗವನ್ನು ಮಾಡಿದ್ದೇ ಆದರೆ ಹೃದಯದ ಮಿಡಿತ ಚೆನ್ನಾಗಿರುತ್ತೆ, ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ, ಅದರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಾಗತ್ತೆ.